ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ನಿವೇಶನದ ಖಾತೆಗೆ ನಾನು ಬೆಳ್ಳೂರು ಪಟ್ಟಣ ಪಂಚಾಯಿತಿಗೆ ಬಂದಿದ್ದೆ. ನಾನು ಮಂಡ್ಯ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಉಪಾಧ್ಯಕ್ಷನಾಗಿದ್ದೇನೆ. ನಾನು 2 ಬಾರಿ DM ಮೈತ್ರಿ ವೈಫ್ ಆಫ್ ರಘು ಅನ್ನೋ ಹೆಸರಿನಲ್ಲಿ ಖಾತೆಗೆ ಒಂದು ಕ್ರಯಪತ್ರ ಮತ್ತು ರಘು ಬಿನ್ ರಾಜಣ್ಣ ಅನ್ನೋ ಹೆಸರಿನಲ್ಲಿ 2 ಖಾತೆಗೆ ಅಂತ ಅಂದ್ಬಿಟ್ಟು 2 ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಕ್ರಯಪತ್ರ ಮತ್ತು ಸೂಕ್ತ ದಾಖಲಾತಿಗಳನ್ನೆಲ್ಲ ನಾನು ಒದಗಿಸಿ ಕೊಟ್ಟಿದ್ದೆ. ಎಲ್ಲ ಒದಗಿಸಿ ಕೊಟ್ಟು 1 ಬಾರಿ ಒದಗಿಸ್ಕೊಟ್ಟಾಗ ನಾವು ಅದೆಲ್ಲ ಹಾಕಿಬಿಟ್ಟಿದ್ದೀವಿ, ಕಳೆದೋಗೈತೆ ಅಂತ ಸಬೂಬು ಹೇಳಿದರು. 2ನೇ ಬಾರಿ ಹೋದಾಗಲೂ ಮತ್ತೆ 2ನೇ ಬಾರಿ ಕಳೆದವ್ರೆ. ಲೆಡ್ಜರಲ್ಲಿ ಎಂಟ್ರಿ ಆಗಿದೆ. ಲೆಡ್ಜರಲ್ಲಿ 1347, 48, 49 ಅಂತ ಎಂಟ್ರಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೇಕಾದವು ಅವ್ರಿಗೆ ಬೇಕಾದವು ಹಣ ವಸೂಲಿ ಯಾವುದ್ರಲ್ಲಿ ಆಗುತ್ತೆ, ಹಣ ಯಾರು ಕೊಡ್ತಾರೆ ಅದನ್ನು ತಗೊಂಡು ಇದರಲ್ಲಿ ಖಾತೆ ಮಾಡಿದ್ದಾರೆ. ಇಲ್ಲಿ ಯಾವ ಹಣ ಇರೋವೆಲ್ಲ ಹಿಂಗೆ ಖಾಲಿ ಬಿಡೋದು, ಡಾಕ್ಯುಮೆಂಟ್ ತೆಗೆದುಬಿಟ್ಟು ಔಸೋದು, ಅಥವಾ ಎಲ್ಲರೂ ಹಾಕಿಬಿಡೋದು, ಯಾವ್ದಾರ ಹಳೆ ಕಡತೊಳಗೆ ಮಿಕ್ಸ್ ಮಾಡಿಬಿಡೋದು, ಡಾಕ್ಯುಮೆಂಟ್ ಇಲ್ಲ ಅಂತ ಅವ್ರನ್ನ ತಿರುಗಿಸಿ ಸಾಯಿಸೋದು. ಆಮೇಲೆ ಇಲ್ಲಿ ಮಾನ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರ ಹೆಸರು ದುರ್ಬಳಕೆ ಆಗ್ತಾ ಇದೆ. ಅಥವಾ ಅವ್ರು ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಮಾತೆತ್ತಿದ್ರೆ ಮಿನಿಸ್ಟ್ರ್ ಕಡೆ ಕೆಲಸ ಆದರೆ ಮಾತ್ರ ಅವ್ರ ಕಡೆ ಯಾರನ್ನಾರ ಕರ್ಕೊಂಬಂದು ಅನ್ನೋದು. ಆಮೇಲೆ ಯಾಕೆ ಮಾಡಲ್ಲ ಅಂತಂದರೆ ನಾವು ದುಡ್ಡು ಕೊಟ್ಟೆ ಬಂದಿರೋದು, ರಿಕವರಿ ಮಾಡೋಕ್ಕೆ ಬಂದಿರೋದು ಅಂತ ಕೇಳ್ತಾರೆ. ಎಲ್ಲ ಸೇರ್ಕೊಂಡು ಒಳಗಡೆ ದೊಡ್ಡ ಲೂಟಿ ನಡೀತಾ ಇದೆ. ನಿಮಗೆ ಇದು ಮೋಸ್ಟ್ ಆಫ್ ಆಲ್ ಲೋಕಾಯುಕ್ತಿಗೆ ತನಿಖೆ ಹಾಕಿದರೆ ನಾಗಮಂಗಲ ಪಟ್ಟಣ ಪಂಚಾಯತಿಗಿಂತ ಮೊದಲನೇ ಸ್ಥಾನದಲ್ಲಿ ಬೆಳ್ಳೂರು ಪಟ್ಟಣ ಪಂಚಾಯತಿ ಬರುತ್ತೆ. ಆಮೇಲೆ ಭಾಳ ಈ ಕಾಮಗಾರಿಗಳಲ್ಲಿ ಭಾಳ ಹಗರಣ. ಮೊನ್ನೆ ಯಾವುದೋ ಒಂದು ಸುದ್ದಿ ಕೇಳಿದೆ, ಲೋಕಾಯುಕ್ತಕ್ಕೆ ಬರೀಬೇಕು ಅಂತ ಇದ್ದೀವಿ, 16.5 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ತಿನ್ಕೊಂಡವ್ರಂತೆ. ಕೌನ್ಸಿಲರ್ಗಳಿಗೆ ನಾನು ಇದನ್ನು ಮುಚ್ಚಾಕಕ್ಕೆ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಡಿಮ್ಯಾಂಡ್ ಇಟ್ಟವ್ರಂತೆ. ಇಂಥವೆಲ್ಲ ನಡೀತಾ ಇದೆ. ಇಂಥ ದುರಾಡಳಿತ ಪಟ್ಟಣ ಪಂಚಾಯತಿಗಳು ನಡೀತಾ ಇದೆ. ಆಮೇಲೆ ಯಾವುದೇ ಕೌನ್ಸಿಲರ್ಗಳಿಗೆ ಬೆಲೆ ಇಲ್ಲ. ಇಲ್ಲಿ ಕೌನ್ಸಿಲರ್ಗಳು ಸಣ್ಣ ಪುಟ್ಟ ಕೌನ್ಸಿಲರ್ ಹೋದರೆ ಅವ್ರದ್ದೇ ಇದು, ಯಾರೋ 3-4 ಜನ ಕೌನ್ಸಿಲರ್ಗೆ ಮಾತ್ರ ಬೆಲೆ ಇಲ್ಲಿ. ಆಮೇಲೆ ಜೊತೆಗೇನು ಯಾರು ಬಡವ್ರ ಬಗ್ಗೆ ಕೆಲಸ ಒಂದು ಆಯ್ತಾ ಇಲ್ಲ. ದೊಡ್ಡ ಲೇಔಟ್ಗಳ್ದು ಮತ್ತೊಂದು ದೊಡ್ಡ ಜಮೀನುಗಳ್ದು ಯಾವ್ದಾರ ಡೀಲ್ಸ್ ಇದ್ದರೆ ಮಾತ್ರ ನಡೀತೈತೆ ಹೊರತು ಸಣ್ಣ ಪುಟ್ಟ ಕೆಲಸ ಆಯ್ತಾ ಇಲ್ಲ. ಎಲ್ಲ ಇಲ್ಲಿ ಚೀಫ್ ಆಫೀಸರ್ ಕೇಳಿದರೆ ಸರಿಯಾದ ಉತ್ತರ ಇಲ್ಲ. ಇಲ್ಲಿ ಚೀಫ್ ಆಫೀಸರು ಸಹ ಚಲುವರಾಯಸ್ವಾಮಿ ಹೆಸರೇ, ಕೇಳಿದರೆ ದುಡ್ಡು ಕೊಟ್ಟು ಬಂದವ್ರಂತೆ. ದುಡ್ಡು ಕೊಟ್ಟು ಬಂದಿದ್ದೀವಿ. ಇದ್ರ ಅರ್ಥ ಏನು? ಇದಕ್ಕೆ ಬಡವ್ರ ಬಗ್ಗೆ ನ್ಯಾಯ ಒದಗಿಸ್ಕೊಂಡು ನಂದು ಬಿಡಿ ಸ್ವಾಮಿ, ನಾನೇನು ಬಿಡಿ, ನನ್ನಂತಂದೇ ಈ ಥರ ಆದರೆ ನಾನು ದಬಾಯಿಸಿ ಮಾಡಿಸ್ಕೊತೀನಿ, ಇನ್ನೊಂದು ಮತ್ತೊಂದು ಇಲ್ದಿರೋ ಬಿಡಿ ಅಂತೀನಿ. ಬಡವ್ರ ಬಗ್ಗೆ ಕತೆ ಏನು? ಏನಕ್ಕೆ ಇವರು ಚಲುವರಾಯಸ್ವಾಮಿ ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ತಾರೆ? ಕಾರಣ ಏನು ಹೇಳ್ಬೇಕಲ್ವ? ಇವರೇನು ದುಡ್ಡು ಕೊಟ್ಟು ಬಂದವ್ರು ಅಂತ ಎಲ್ಲರಿಗೂ ಹೇಳ್ತಾರೆ, ದುಡ್ಡು ಕೊಟ್ಟು ಬಂದಿದ್ದೀವಿ ಅಂತ. ಈ ಸಬ್ಬೂಬಾ ಹೇಳೋದು? ಇದಕ್ಕೇನು ಸೂಕ್ತವಾದ ನಿರ್ಧಾರನ ಮೇಲಧಿಕಾರಿಗಳು ತಗೋತಾರೋ, ಕೃಷಿ ಸಚಿವರು ತಗೋತಾರೋ, ಇಲ್ಲಿ ನಡೀತಾ ಇರೋ ಅನ್ಯಾಯನ ಯಾರು ಖಂಡಿಸ್ತಾರೋ ಏನೋ ನನಗೆ ಗೊತ್ತಿಲ್ಲ. ಇದು ಸೂಕ್ತವಾದ ದಿನಗಳಲ್ಲಿ ಇದಕ್ಕೆ ಕರೆಕ್ಟಾಗಿ ಕಡಿವಾಣ ಹಾಕಿ, ಬೆಳ್ಳೂರು ಪಟ್ಟಣ ಪಂಚಾಯತಿಗೆ ಒಂದು ಕಡಿವಾಣ ಹಾಕಲಿಲ್ಲ ಅಂತ ಅಂದರೆ ಉಗ್ರವಾದ ಹೋರಾಟನ ನಾವು ಯಾವ ರೀತಿ ಮಾಡಬೇಕು ಮಾಡ್ತೀವಿ. ಇದಕ್ಕೇನು ಬಂದೋಬಸ್ತ್ ಮಾಡಬೇಕು, ಈ ಪಟ್ಟಣ ಪಂಚಾಯತಿಗೆ ಬೀಗ ಹಾಕಿ ಮಾಡಬೇಕು, ಬಂದೋಬಸ್ತ ಹೆಂಗೆ ಮಾಡಬೇಕು, ಜನ ಕಟ್ ಮಾಡಬೇಕು. ಇನ್ನು ಮುಂದಿನ ದಿನಗಳು ಇದರ ಈ ಅರಿವಾಣುಗಳೆಲ್ಲ ಆಚೆಗೆ ಬರ್ತದೆ. ಅದನ್ನು ಅರಿವಾಣುಗಳನ್ನ ಆಚೆಗೆ ತೆಗಿಯೋಕ್ಕೂ ಎಲ್ಲ ರೆಡಿ ಮಾಡ್ತೀವಿ. ಇದನ್ನೆಲ್ಲ ಸೂಕ್ತವಾಗಿ ಲೋಕಾಯುಕ್ತಕ್ಕೆ ಬರೆದು ಇದಕ್ಕೇನು ತನಿಖೆ ಮಾಡಿಸ್ಬೇಕು ಮಾಡ್ಸೋಕ್ಕೂ ರೆಡಿ ಆಗಿದ್ದೀವಿ ನಾವು. ಇದನ್ನು ನೀವು ನಾನು ಈ ಪತ್ರಿಕೆ ಮುಖಾಂತರ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಇನ್ನು ಮುಂದಾದ್ರೂ ಒಳ್ಳೆ ಬೆಳವಣಿಗೆಗಳು ಕಲ್ತ್ಕೊಂಡು ಬಡವರು ಕೆಲಸ ಮಾಡೋಕ್ಕೆ ಪಟ್ಟಣ ಪಂಚಾಯತಿ ಇರೋದು. ಸಾಕಷ್ಟು ಬೆಳ್ಳೂರಿನಲ್ಲಿ ಭಾಳ ಒಂದು ಮೈನಾರಿಟೀಸ್ ಇರೋ ಜಾಗ, ಅವಕ್ಕೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಅಂಥ ಶಕ್ತಿ ಭಗವಂತ ಕೊಟ್ಟಿಲ್ಲ. ಭಾಳ ಬಡ ಜನರಿದ್ದಾರೆ ಇಲ್ಲಿ ಬೆಳ್ಳೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ. ತುಂಬಾ ಬಡವರು ಇದ್ದಾರೆ. ಅವ್ರ ಕೆಲಸಕ್ಕೆ ನೀನು ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಲ್ಲೇ ಒಳಗೆ ಬಿಡೋದಲ್ಲೇ ಇವು ಅವತಾರ ಆಡಿಸಿದ್ರೆ ಅವ್ರ ಗತಿಗಳೇನು? ನಾಳೆ ಅವ್ರ ಪರಿಸ್ಥಿತಿಗಳೇನು? ಅವರು ಈ ಗಂಟೆಗಟ್ಟಲೆ ಕಾಯಿಲೆ ಬರ್ತಾ ಇದೆ ಎಲ್ಲರ ಹತ್ರನೂ. ಹಾಗಾಗಿ ಅದು ಯಾರನ್ನ ಇದನ್ನು ಮುಂದೆ ಯಾರು ಸಾಲ್ವ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಇದನ್ನು ನಿಮ್ಮ ಪತ್ರಿಕೆ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕಟ್ ಮಾಡಬೇಕಂತ ಸ್ಟಾಫ್ ಹೇಳ್ತಾರೆ. ಇನ್ನೇನು ಕೆಲವರೆಲ್ಲ ಈ ಜನಗಳು ಜಗಜ್ಜಾಹೀರಾಗೈತೆ, ಜನಗಳೇ ಮಾತಾಡ್ತಾರೆ. ಇವ್ರು ಹೇಳ್ದಲ್ಲೇ ಜನಗಳು ಮಾತಾಡ್ತಾರ, ಪಬ್ಲಿಕ್ಸ್ ಮಾತಾಡ್ತಾರ? ವಿಷಯ ಎಲ್ಲಾರ ಒಂದು ಕಡೆ ಆಚೆಗೆ ಬಂದಿರಬೇಕಲ್ಲ. ಇದು ನಿಮ್ಮ ಕೆಲಸ ಏನು ತೊಂದರೆ ಆಗದೆ ಅಂತ ನಿಮಗೆ
ಕೆಲಸ ಏನೂ ಇಲ್ಲ ಸ್ವಾಮಿ. ನಾನು ಒಂದು ವಿನಾಯಕ ಬಡಾವಣೆ ಅಂತ ಇಲ್ಲಿ ಒಂದು ನನ್ನ ಹೆಸರಲ್ಲಿ ಒಂದು ಸೈಟ್ ಇತ್ತು, ನನ್ನ ಹೆಂಡತಿ ಹೆಸರಲ್ಲಿ. ಆ ಸೈಟ್ನ ಖಾತೆ ಕೊಟ್ಟಿದ್ವಿ. ಅಲ್ಲಿ ಬೇಕಾದಷ್ಟು ಸೈಟ್ಗಳನ್ನ ಎಲ್ಲ ಖಾತೆ ಮಾಡಿ ಕೊಟ್ಬಿಟ್ಟವ್ರೆ. ನಾನು 6 ತಿಂಗಳಿಂದ 2 ಸತಿ ಡಾಕ್ಯುಮೆಂಟ್ ಕೊಟ್ಟರೆ ಡಾಕ್ಯುಮೆಂಟ್ನೇ ಓದಿಸ್ತಾರೆ. ನಂದು ಅಂತ ಅಲ್ಲ, ಅವ್ರಿಗೆ ಬೇಡವಾದ, ನಂದು ಅಂತ ಏನಲ್ಲ, ಅವ್ರಿಗೆ ಬೇಡವಾಗಿರೋದು ಯಾವ್ದು ದುಡ್ಡು ಬರಲ್ಲ ಆ ಡಾಕ್ಯುಮೆಂಟ್ನ ಓದಿಸ್ತಾರೆ ಇವರು. ತೆಗೆದುಬಿಡೋದು, ಯಾವುದೋ ಕಡತದೊಳಗೆ ಬಿಸಾಕಿಬಿಡೋದು, ಹುಡುಕ್ಸೋದು.